ನಮಸ್ಕಾರ ಪ್ರಿಯ ವೀಕ್ಷಕರೇ, ಎಂಆರ್ಎಸ್ ನ್ಯೂಸ್ನಲ್ಲಿ ಸ್ವಾಗತ. ಧಾರವಾಡ ಜಿಲ್ಲಾ ಕುಂದಗೋಳ ತಾಲೂಕಾನಾದ್ಯಂತ ಆಡಳಿತ ವೈಫಲ್ಯ ಕುರಿತು ಹಾಗೂ ಸರ್ಕಾರಿ ಶಾಲೆಗಳು, ಮಳೆಯಿಂದ ಸುರಿಯುತ್ತಿರುವ ಕೊಠಡಿಗಳು ಮತ್ತು ಪೆಟ್ರೋಲ್ ಡೀಸೆಲ್ ಏರಿಕೆಯನ್ನು ಖಂಡಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ತಹಶೀಲ್ದಾರ್ ಮುಖಾಂತರ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು, ಅಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ನೀವೇನಿಲ್ಲ ರೈತರನ್ನ ಗಮನ ಹರಿಸ್ತೀರಿ, ರೈತರು ಉದ್ಧಾರ ಮಾಡ್ತೀರಿ, ಬಡವರಿಗೆ ದೀನದಲಿತರಿಗೆ ನ್ಯಾಯ ಕೊಡ್ತೀರಿ. ಆದ ಕಾರಣ ಬೆಲೆ ಏರಿಸಿರಿ, ರೈತರಿಗೆ ಡೀಸೆಲ್ ಕೊಡ್ತಾ ಇಲ್ಲ. ನೀವು ಕ್ಯಾನ್ ತಂದು ಡೀಸೆಲ್ ಕೊಡ್ತಾ ಇಲ್ಲ. ಯಾಕಪ್ಪ? ಹೊಲದಲ್ಲಿ ಟ್ರ್ಯಾಕ್ಟರ್ ರೆಂಟೆ ಹೊಡಿ ಮುಂದ ಹರಗುವಾಗ ಬಿತ್ತುವಾಗ ಡೀಸೆಲ್ ಆಗಿ ನಿಂತ್ರ ಟ್ರ್ಯಾಕ್ಟರ್ ಯಾವ ರೀತಿ ತರಬೇಕಮ್ಮ? ಎತ್ತುಕೊಂಡು ಬರ್ಬೇಕಾ? ಅದನ್ನ ಮಾನ್ಯ ತಹಶೀಲ್ದಾರ್ ಇರ್ಬೋದು, ತಾಲೂಕಿನ ಮಾನ್ಯ ಶಾಸಕರು ಇರ್ಬೋದು, ಡೀಸೆಲ್ ಅನ್ನ ಕ್ಯಾನ್ ತಂದ್ರು ಕೂಡ ಬಂಕ್ಗಳ ಮಾಲಕರು ಡೀಸೆಲ್ ಕೊಡಿಸುವಂತ ವ್ಯವಸ್ಥೆ ಮಾಡಿ. ನೀವು ರೈತರಿಗೆ ಉಪಯುಕ್ತ ಆಗ್ರಿ. ರೈತರ ಕಣ್ಣೀರು ನೀವು ರೈತರಿಗೆ ಬೆಲೆ ಏರಿಸಿ, ರೈತರ ಬೆಲೆ ಏರಿಸಿ ರೈತರು ಉದ್ಧಾರ ಮಾಡಕ್ಕೆ ಕೇಳ್ತಾ ಇಲ್ಲ. ರೈತ ಮಳೆ ಗುಡುಗು ಬಿಸಿಲು ಹಂಗೆ ಹರ್ಕೊಂಡ್ರು ಕೂಡ ನಿಮ್ಮ ಹೊತ್ತು ಅನ್ನ ಹಾಕಾಕತ್ತಾನ. ಅವ್ನಿಗೆ ಕೇವಲ ಕಣ್ಣೀರು ಓದಿಸಂತ ಕೆಲಸ ಮಾಡಿ. ವಾಮಿ ಶಾಸಕರಾಗಿ ನಿಮ್ಮ ಮರಿ ಮೊಮ್ಮಕ್ಕಳು ತಿನ್ನುವಷ್ಟು ಹಣವನ್ನು ಮಾಡಿ ಹೋಗ್ತೀರಾ. ಇಲ್ಲ ರೈತರ ಕಣ್ಣೀರು ಓಡಿಸ್ತಾ ಇಲ್ಲ. ನೀವು ಯಾವುದೇ ಬಂಕಿನ ಮಾಲಕರಿಗೆ ಮಾನ್ಯ ತಹಶೀಲ್ದಾರ್ ಅವರು ಆದೇಶ ಮಾಡಬೇಕು. ಕ್ಯಾನ್ ತಂದ್ರು ಕೂಡ ರೈತರಿಗೆ ಡೀಸೆಲ್ ಪೆಟ್ರೋಲ್ ವಿತರಣೆ ಮಾಡುವಂತ ಆದೇಶ ಆಗಬೇಕು ತಾಲೂಕಿನ. ಮುಂದಿನ ದಿನಮಾನಗಳಲ್ಲಿ ತಾಲೂಕಿನಲ್ಲಿ ನಡೆತಕ್ಕಂಥ ಭ್ರಷ್ಟಾಚಾರಗಳು ಇರ್ಬೋದು, ತಾಲೂಕು ಆಡಳಿತ ವೈಫಲ್ಯಕ್ಕೆ ಏನು ಕಾರಣ ಆಗ್ಯಾರ ವಸ್ತು ಪತ್ತೆಹಚ್ಚಿ ಮಾನ್ಯ ಶಾಸಕರು ಇರ್ಬೋದು, ಮಾನ್ಯ ತಹಶೀಲ್ದಾರ್ ಸಾಹೇಬ್ ಇರ್ಬೋದು, ಕೂಡಲೇ ಕ್ರಮ ತೆಗೆದುಕೊಳ್ಬೇಕು. ಕ್ರಮ ಕೈಗೊಳ್ಳದೇ ಇದ್ರೆ ಮುಂದಿನ ದಿನಮಾನಗಳಲ್ಲಿ ತಹಶೀಲ್ದಾರ್ ಕಚೇರಿ ಮುಂದೆ ಉಗ್ರವಾದಂತ ಹೋರಾಟ ಮಾಡುತ್ತಂತೇಳಿ ಎಚ್ಚರಿಕೆ ನೀಡಿ ಈ ಸಂದರ್ಭದಲ್ಲಿ ನಾನು ಮಾತನಾಡಲು ಅವಕಾಶ ಮಾಡಿಕೊಂಡ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಿಗೂ ಎಲ್ಲ ನನ್ನ ಪದಾಧಿಕಾರಿಗಳಿಗೆ ನಮಸ್ಕರಿಸಿ, ಮಾಧ್ಯಮ ಮಿತ್ರರಿಗೂ ಮತ್ತು ಪೊಲೀಸ್ ಅಧಿಕಾರಿಗಳು ವಂದನೆಗಳನ್ನು ಸಲ್ಲಿಸಿ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ. ಅದೆಲ್ಲ ಸಾಹೇಬರು ಪರ್ಸನಲಿ ನಾವು ಬೇಕಾಗಿ ಇದ್ರ ಬಗ್ಗೆ ಕ್ರಮ ವಹಿಸಿ ಅಂತ ಹೇಳಿ ಸಾಹೇಬರು ಬೇಡ್ಕೊಂಡು ಇದನ್ನೆಲ್ಲ ಕ್ಲಿಯರ್ ಆಗಿ ಮಾಡೋದು ನಮ್ಮ ಜವಾಬ್ದಾರಿ ನಾವು ಮಾಡ್ತೀವಿ. ಥ್ಯಾಂಕ್ ಯು ಸರ್.